ನಾನು ಉರಿದ ರೀತಿಗೆ ಪಿಕಳಾರ ಒಳಗೊಳಗೆ ಇದು ನಿರ್ದಿಗಂತ. ಒಬ್ಬ ನಟ ಪ್ರಕಾಶ್ ರೈ ಏನು ಮಾಡ್ತಿದ್ದ ಶ್ರೀರಂಗಪಟ್ಟಣದಲ್ಲಿ, ಅದು ಒಂದು ವರ್ಷ ಕೆಲಸ ಮಾಡಿ ನಿಮಗೆ ಹೇಳಬೇಕು ಅಂತ. ಒಂದು ರಂಗಭೂಮಿ ಅಥವಾ ಆರ್ಟ್ ಫಾರ್ಮ್, ಒಬ್ಬ ಕಲಾವಿದನಾಗಿ ಬೆಳೆದ ಮೇಲೆ ಏನು ವಾಪಸ್ ಕೊಡಬೇಕು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು. ಇಲ್ಲಿಯ ಶಾಲಾರಂಗ ಇರ್ಬೋದು, ರಂಗ ವಿಕಾಸ ಇರ್ಬೋದು, ಇಲ್ಲಿಯ ಪ್ರತಿಭೆಗಳಿರ್ಬೋದು, ಇದನ್ನೆಲ್ಲ ನೀವು ನೋಡಿದ್ದೀರಿ. ಇದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಮ ಮೂಲಕ ಒಂದಷ್ಟು ಕೆಲಸ ಮಾಡಿ ಜನರನ್ನು ತಲುಪೋ ಯೋಚನೆ ಅಷ್ಟೇ ಇದು. ನಾವು ಹಂಚ್ಕೊಂಡಿದ್ದೀವಿ. ಇದರ ಬಗ್ಗೆ ನಿಮಗೆ ಯಾವುದೇ ಅನುಮಾನಗಳು, ಪ್ರಶ್ನೆಗಳು, ಇದರ ಆಶೆಯ ಬಗ್ಗೆ ಕ್ಲಾರಿಟಿ ಬೇಕಾದರೆ ನಿಮ್ಮ ಮೂಲಕ ಅದನ್ನು ಜನರಿಗೆ ತಲುಪಿಸೋ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಧ್ಯಮದ ಮಿತ್ರರನ್ನು ಕರೆದಿದ್ದೀನಿ. ಕರೆದ ತಕ್ಷಣ ಒಂದು ಸಿನಿಮಾ ಫಂಕ್ಷನ್ ಅಲ್ಲ ಇದು ಬೇರೆ ಏನೋ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನನಗೆ ಧನ್ಯವಾದಗಳು. ಅದು ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ, ಅದಕ್ಕಿಂತ ಒಂದು ನಂಬಿಕೆಯನ್ನು, ಪ್ರಕಾಶ್ ಏನು ಮಾಡ್ತಿದ್ದಾನೆ ನೋಡೋ ಅನ್ನೋ ಆಸಕ್ತಿಯನ್ನು ತೋರಿಸುತ್ತೆ. ಧನ್ಯವಾದಗಳು. ಆ್ಯಂಡ್ ಐ ಕೀಪ್ ದಿಸ್ ಫೋರಮ್ ಓಪನ್. ಯಾವುದೇ ಪ್ರಶ್ನೆಗಳಿರ್ಬೋದು, ಕೇಳ್ಬೋದು. ಲೆಟ್ ಅಸ್ ಹ್ಯಾವ್ ಒಂದು ಚಿಕ್ಕ ಸಂವಾದವನ್ನು. ಈ ಆಲೋಚನೆ ಹೇಗೆ ಬಂತು ಅಂದರೆ, ಬಹಳ ವರ್ಷಗಳಿಂದ ನಾನು ರಂಗಭೂಮಿಗೆ ಬರಬೇಕು ಅಂತಿತ್ತು. ನನಗೆ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಗೆಳೆಯರಿದ್ದಾರೆ. ಸೊ ನಾನು ಬಾಂಬೆನಲ್ಲೇ ಹೋಗಿದ್ದೆ, ಅಲ್ಲಿ ಪೃಥ್ವಿ ಥಿಯೇಟರ್ ನೋಡಿದೆ, ಇನ್ನು ಮಾಡ್ತಾ ಇದ್ದೆ. ಸರಿ, ಒಂದು ನಾಟಕ ಮಾಡಿದ್ರೆ ಹೇಗೆ ಅಂತ ಅನ್ನಿಸ್ತು. ಅದರೊಂದು 3 ದಶಕಗಳಿಂದ ರಂಗಭೂಮಿಯಲ್ಲಿ ಇಲ್ಲ ನಾನು. ಸರಿ, ನಾಟಕ ಮಾಡೋದು ಅಂದರೆ ಯಾವುದನ್ನು ಮಾಡ್ತೀವಿ ನಾವು? ಅಂದರೆ ಈಗ ದೊಡ್ಡ ದೊಡ್ಡ ನಾಟಕಗಳು ಮಾಡಬೇಕು. ಅದರಿಂದ ಏನಾಗುತ್ತೆ, ರಂಗಭೂಮಿನಲ್ಲಿ ಪ್ರಕಾಶ್ ರೈ ಅವರು ನಾಟಕ ಮಾಡ್ತಿದ್ದಾರಂತೆ ಅಂತ ಒಂದಷ್ಟು ಪ್ರೇಕ್ಷಕರು ಬರ್ಬೋದೇ ಹೊರತು ರಂಗಭೂಮಿಗೆ ಏನಾಗುತ್ತೆ? ಹಾಗಂತ ಯೋಚನೆ ಮಾಡಿ ಒಂದು ತಂಡ ಕಟ್ಟೋದಾ ಅಂತ. ಬರೀ ಒಂದು ತಂಡ ಕಟ್ಟೋದಂದರೆ ಪ್ರಕಾಶ್ ರೈ ಅವರು ದುಡ್ಡಿದೆ, ಅವ್ರು ನಾಟಕಗಳು ಮಾಡಿಸ್ತಾರೆ, ಹಂಗೆ ಆಗಬಾರ್ದದು. ಮತ್ತೊಂದು 3 ದಶಕಗಳಿಂದ ರಂಗಭೂಮಿಯಲ್ಲಿ ಮಾಡ್ತಿರೋ ಕೆಲಸಕ್ಕೆ ಇವನು ದಿಢೀರಂತ ಬಂದು ಏನು ಮಾಡ್ತಿದೆ ಅಂತ ಅವ್ರನ್ನ ಅನ್ಕಂಫರ್ಟಬಲ್ಲು ಕೂಡ ಮಾಡಬಾರ್ದು. ಯಾಕಂದರೆ ಅವರ ಕೊಡುಗೆ, ಇದನ್ನು ಉಳಿಸ್ಕೊಂಡಿರೋ ಕೊಡುಗೆ ಬಹಳ ದೊಡ್ಡದು. ಹಾಗಾದರೆ ನಾನು 30 ವರ್ಷಗಳ ನಂತರ ಬರಬೇಕಾದ್ರೆ ಒಬ್ಬ ಸಿನಿಮಾ ನಟನಾಗಿ ಒಂದು ಎಲ್ಲರೂ ಒಪ್ಪಿಕೊಳ್ಳುವಂಥ ನಟನಾಗಲಿಕ್ಕೆ ಕಾರಣ ಏನು ಅಂದರೆ, ನನ್ನ ಈ ಇಳಿ ವಯಸ್ಸಿನಲ್ಲಿ ನಾನು ಚಿಕ್ಕವನಾಗಿದ್ದಾಗ, ನಾನು ಒಬ್ಬ ಯುವಕನಾಗಿದ್ದಾಗ ನನಗೆ ಸಿಕ್ಕಂಥ ದಿಗಂತಗಳು, ನನಗೆ ಸಿಕ್ಕಂತಹ ಅನುಭವಗಳು, ನನಗೆ ಸಿಕ್ಕಂತಹ ಸಾಹಿತಿಗಳು, ಪುಸ್ತಕಗಳನ್ನು ಓದುವ ಕ್ರಿಯೆಗಳು, ಅದು ಮುಂದಿನ ತಲೆಮಾರಿಗೆ ಹೋಗೋ ಒಂದು ಸ್ಪೇಸ್ ಆಗೋದಾದರೆ ಬೆಟರ್ ಅಲ್ವಾ ನಿರ್ದಿಗಂತ ಅಂತ ಅನ್ನಿಸ್ತು. ಹಾಗಾಗಿ ನಿರ್ದಿಗಂತದ ಮೂಲಕ ಇದನ್ನೊಂದು ರಂಗಮಂದಿರ ಕಟ್ಬೋದು. ರಂಗಮಂದಿರ ಅಲ್ಲದೆ ಇಟ್ಸ್ ಇನ್ಕ್ಯುಬೇಟರ್, ಇದೊಂದು ಕಾವುಗೂಡು. ಅಂದರೆ ಹುಡುಗರು ಕಲ್ತಿದ್ದಾರೆ, ಕಲಿತ ಹುಡುಗರು ಒಂದು ಇದರಲ್ಲಿ ಬದುಕು ಕಟ್ಕೋಬೇಕು ಅನ್ನೋರಿಗೆ ಎಲ್ಲೆಲ್ಲೋ ಡಿಗ್ರಿಗಳು ಮಾಡಿದ್ದಾರೆ, ಆಮೇಲೆ ಏನು ಮಾಡ್ತಿದ್ದಾರೆ ಕಾಣಿಸ್ತಾ ಇಲ್ಲ. ಸೊ ಅಂಥವರನ್ನು ಎಂಪವರ್ ಮಾಡುವಂತಹ, ಅಂಥವರನ್ನು ಸ್ಟ್ರೆಂಥನ್ ಮಾಡುವಂತಹ, ಅವರ ರೆಕ್ಕೆಗಳಿಗೆ ಶಕ್ತಿ ಕೊಡುವಂತಹ ಕೆಲಸವನ್ನು ಮಾಡೋದು ಬೆಟ್ರು ಅಂತ ಹೇಳಿ ನಿರ್ದಿಗಂತದ ಕನಸು ಹೊತ್ತು. ಹಾಗೆ ಹುಟ್ಟಬೇಕಾದ್ರೆ ಎಲ್ಲಿ ಮಾಡ್ಬೇಕು ಅದನ್ನು? ಯಾವುದೇ ಒಂದು ಸರ್ಕಾರಕ್ಕೆ ಹೋಗಿ ಕೇಳಿದ್ರೆ 5 ವರ್ಷಕ್ಕೊಂದ್ಸಲ ಬದಲಾಗೋ ಸರ್ಕಾರಗಳು, ಅವ್ರದ್ದೇ ಐಡಿಯಾಲಜಿಗಳಿರುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಮತ್ತು ಟ್ಯಾಕ್ಸ್ ಪೇಯರ್ಸ್ ಮನೆ ಇಟ್ಕೊಂಡು ಕೆಲಸ ಮಾಡಬೇಕು ಅವಶ್ಯಕತೆಯೂ ಇಲ್ಲ. ನನ್ನದೇ ಒಂದಷ್ಟು ತೋಟಗಳಿವೆ, ಇಲ್ಲಿದೆ ಅದರಲ್ಲ ಒಂದು 2 ಎಕರೆಯನ್ನು ಇಟ್ಕೊಂಡ್ರೆ ಅಲ್ಲಿ ನಾನು ಮನೆಯವ್ರು ಕೂತ್ಕೊಂಡು ಮಾತಾಡೋಣ, ಮಿಕ್ಕಿದ್ದು ನಿಮ್ದಮ್ಮ, ಇದು 2 ನಂದು ಬಿಟ್ಬಿಡಿ, ನನಗೆ ಇಲ್ಲೇನೋ ರಂಗಭೂಮಿ ಕೆಲಸ ಮಾಡ್ಕೊಳ್ತೀನಿ ಅಂತ. ಅದಕ್ಕೆ ತಕ್ಕ ಹಾಗೆ ಕೇವಲ ಒಂದು ಬಿಲ್ಡಿಂಗನ್ನು ರಂಗಮಂದಿರ ಕಟ್ಟಿದ್ರೆ ಆಗಲ್ಲ. ಅದಕ್ಕೆ ಬೇಕಾದ ಆತ್ಮ, ಅದಕ್ಕೆ ಬೇಕಾದ ಸೋಲ್, ಅದಕ್ಕೆ ಬೇಕಾದಂಥ ಕೆಲಸದವರು. ಬಟ್ ಒಳ್ಳೆಯ ಕೆಲಸಗಳ ಹತ್ರ ಹೋಗ್ತಾ ಹೋದರೆ ಬಂದು ಸೇರ್ಕೊಳ್ತಾರೆ ಅಂತ. ಹಾಗೆ ಶ್ರೀಪಾದ್ ಭಟ್ರು ಇನ್ನೊಬ್ರು ಬಂದು ಸೇರ್ಕೊಳ್ಳೋಕೆ ಶುರುವಾಗಿ ಈಗ ನಿಮ್ಮ ಮುಂದೆ ನಿಂತಿದೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಫೀಸ್ ಕೊಟ್ಟೆಲ್ಲ ಬರೋಕ್ಕಾಗಲ್ಲ. ಅದು ಶಾಲಾ ರಂಗ ಅಂದಾಗ, ಇವಾಗ ಶಾಲಾ ರಂಗ ಅಂದರೆ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು ಯಾರ್ಯಾರು, ಅವ್ರಿಗೆ ಈ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ? ಹಾಗೆ ಬೇರೆ ಬೇರೆ ತಂಡಗಳನ್ನು ಕೇಳಿದಾಗ ನಮ್ಗೆ ಅಲ್ಲಲ್ಲಿ ಪ್ರತಿಭೆಗಳು ಕಾಣ್ತಾ ಹೋಗುತ್ತೆ. ಈಗ ರಂಗ ವಿಕಾಸ ಅಂತ ಆಡಿದಾಗ 5 ಜನ ಡೈರೆಕ್ಟರ್ಗಳು ಅವರು ಟ್ರೈನಿಂಗ್ ತೊಗೊಳ್ತಿದ್ದಾರೆ. ನಾವು ಫೆಲೋಶಿಪ್ ಕೊಡ್ತೀವಿ, ಆದ್ರೂ ಆ ಇಂಟ್ರೆಸ್ಟ್ಗಳಿದೆಯಾ, ಅದರ ಬಗ್ಗೆ ಸ್ಟಡಿ ಇದೆಯಾ,
ಮತ್ತು ಮಕ್ಕಳ ರಂಗಭೂಮಿ ಅಂತ ಹೇಳಿದ ತಕ್ಷಣ ನಾನು ಆಲ್ರೆಡಿ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ಅದಕ್ಕೆ ಏನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಾರೆ. ಆ ಥರದ ಬಹಳಷ್ಟು ಕನ್ನಡದ ಪ್ರತಿಭೆಗಳು ಇದೆ ಕರ್ನಾಟಕದಲ್ಲಿ. ನಾವು ಆಯಾ ಪ್ರಾಜೆಕ್ಟ್ಗೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಜನ ಬರ್ತಾ ಇದ್ದಾರೆ, ನಾವು ಆರಿಸ್ತಿದ್ದೀವಿ. ಅದು ಯಾರೋ ಒಬ್ಬರ ನಿರ್ಧಾರ ಆಗಲ್ಲ, ಅದು ಒಂದು ತಂಡದ ಮತ್ತು ನಾವು ಆಯ್ದುಕೊಂಡ ಕಾರಣದ ನಿರ್ಧಾರ ಆಗುತ್ತೆ ನಾವು ಸೆಲೆಕ್ಟ್ ಮಾಡೋದು. ಅಲ್ಲ ಐಡಿಯಾಲಜಿಗಳು ಲೆಫ್ಟು ರೈಟು ಸೆಂಟ್ರು ನಮಗೆ ಸಂಬಂಧ ಇಲ್ಲ, ನಮಗೆ ಬೇಕಾಗಿಲ್ಲ. ಅದು ಒಂದು ಗ್ರಹಿಕೆಯನ್ನು, ಒಂದು ಅಭಿವ್ಯಕ್ತಿಯನ್ನು, ಒಂದು ಸಮತೆಯನ್ನು, ಒಂದು ಸಮಾನತೆಯನ್ನು, ಒಂದು ಮಾನವೀಯತೆಯನ್ನು ಹೇಳುವ ಕೆಲಸ ಆಗ್ಬೇಕಿಲ್ಲ. ಒಂದು ಅಟ್ಮಾಸ್ಫಿಯರ್ನ ಐಡಿಯಾಲಜಿ ಅನ್ನೋದೇನ್ರಿ, ಎವ್ರಿ ಐಡಿಯಾಲಜಿ ಹ್ಯಾಸ್ ಇಟ್ಸ್ ಓನ್ ದಿಸ್ ಥಿಂಗ್. ಆ ಥರದ ಐಡಿಯಾಲಜಿ ಇಲ್ಲ ಇಲ್ಲಿ. ಪೊಲಿಟಿಕಲ್ ಅಲ್ಲ, ಅದು ಓಪನ್ ಅಲ್ಲ. ಅದು ಕೂಡ ಇವಾಗ ಏನಾಗುತ್ತದು ಧಾರ್ಮಿಕ ಅಲ್ಲ. ನೇಷನ್ನಲ್ಲಿ ಬದುಕ್ತಾ ಇದೀವ, ನೋಷನ್ನಲ್ಲಿ ಬದುಕ್ತಿದೀವ ಅನ್ನೋದು ನಮ್ದು ಪ್ರಾಬ್ಲಮ್. ಇವಾಗ ನಿಮಗೆ ನಮ್ಮ ಪ್ರಾಜೆಕ್ಟ್ಗಳು ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ಒಂದು ನಿಮಿಷ, ಶಾಲಾ ರಂಗ ಯಾವ ಐಡಿಯಾಲಜಿ ಹೇಳುತ್ತೆ? ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಪ್ರಶ್ನಿಸೋದನ್ನ, ಆತ್ಮಸ್ಥೈರ್ಯವನ್ನ, ಒಂದು ಯುನೆಸ್ಕೋನಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಅಂದರೆ ಏನೇನು ಕಲಿಸ್ಬೇಕು ಅಂತಿದೆ. ಶಿಕ್ಷಣ ಅಂದರೆ ಬರೀ ಸೈನ್ಸು ಮ್ಯಾಥ್ಸು ಅಲ್ಜಿಬ್ರಾ ಅಲ್ಲ. ಆ ಯುನೆಸ್ಕೋಲಿರೋದು ಈ ಕ್ಲಾಸ್ ರೂಮ್ಸ್ ಹೇಳ್ಕೊಡ್ತಿಲ್ಲ. ದ ವ್ಯಾಲ್ಯೂಸ್ ಇರಲಿ, ಗ್ರಹಿಕೆ ಇರಲಿ, ಕನಸು ಕಾಣೋದಿರಲಿ, ಆ ಕೆಲಸ ರಂಗಭೂಮಿಗೆ ಮಾಡ್ತಾ ಇದೆ. ಇದು ಐಡಿಯಾಲಜಿ ಅಲ್ಲ. ಇವಾಗ ಗಾಯಗಳು ಅಂತ ಮೊದಲನೇ ಒಂದು ನಾಟಕ ಮಾಡಿದ್ವಿ. ಗಾಯಗಳು ಅನ್ನೋ ನಾಟಕ ಏನು ಅಂದರೆ ಕೋಮು ದ್ವೇಷ ಮತ್ತು ವಾರ್. ಮೊದಲನೇ ಯುದ್ಧದಿಂದ ಒಂದು ಭಾಗವನ್ನು ತಗೊಂಡು ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಕುವೆಂಪುರವರ ಮಹಾಕುರುಕ್ಷೇತ್ರ ಏನದು ಅದರಿಂದ ಒಂದು ಇದನ್ನು ತಗೊಂಡು ಮೈಸೂರು ದಂಗೆಯ ನೆನಪಿನಲ್ಲಿ ಹನೂರರ ಒಂದು ಸ್ಕ್ರಿಪ್ಟನ್ನು ತಗೊಂಡು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ವಿಭಜನೆಯ ಟೈಮ್ನಲ್ಲಿದ್ದ ಮಾಂಟೋನ ಒಂದು ಕಥೆಯನ್ನು ತಗೊಂಡು ಪ್ರಪಂಚದಲ್ಲಿರುವ ಬೇರೆ 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 ಪ್ರತಿಭಟನೆಯ ಹಾಡುಗಳನ್ನ ತಗೊಂಡು ವಾಟ್ ಆರ್ ವಿ ಫೈಟಿಂಗ್ ಫಾರ್, ವಾಟ್ ಇಸ್ ದ ಯೂಸ್ ಆಫ್ ವಾರ್? ದೇಹಕ್ಕಾದ ಗಾಯಗಳು ಸುಮ್ಮನಿದ್ರೂ ಮಾಯವಾಗುತ್ತೆ, ಆದರೆ ದೇಶಕ್ಕಾದ ಗಾಯಗಳು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋದ್ವಿ. ಈ ಇದನ್ನು ಹುಟ್ಟಿಸುವಂಥ ಒಂದು ನಾಟಕ ಹುಟ್ಟೋದು ಒಳ್ಳೇದಲ್ವಾ ನಿರ್ದಿಗಂತದಿಂದ? ಇವಾಗ ಆ ಪ್ರಾಸೆಸ್ನಲ್ಲಿ ಆ ನಾಟಕ ಮಾಡ್ತಿರುವ ಈ 10, 15 ಜನ, 20 ಜನ ಮಕ್ಕಳು ಮಾಡಿದ್ರು ಅದನ್ನು. ಹುಡುಗರಿಗೆ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ, ಮಾಂಟೋ ಬಗ್ಗೆ, ವಿಭಜನೆಯ ಬಗ್ಗೆ, ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ, ಕುವೆಂಪು ಬಗ್ಗೆ, ಪಾಬ್ಲೋ ನೆರೋಡಾ ಬಗ್ಗೆ ಇಷ್ಟು ಜನರಿಗೆ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಯಿತು ನೋಡಿ. ಅವರು ಒಳಗಿನ ಶ್ರೀಮಂತಿಕೆ ನೋಡಿ. ಹಾಗೆಯೇ ಶಾಲಾ ರಂಗದಲ್ಲೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾತಾಡ್ತಾ ಇದ್ದೀವಿ. ಆದರೆ ಅದರಲ್ಲಿರುವ ಈ 13 ಜನ ಹುಡುಗರೇನಿದ್ದಾರೆ ಅವರಿಗೆ 1 ವರ್ಷದಲ್ಲಿ 200 ಶೋಗಳು ಮಾಡೋ ಮೂಲಕ ಅವರಿಗೆ ಸಿರುವ ಎಕ್ಸ್ಪೋಜರ್ ನೋಡಿ. ನಮ್ಮ ದೇಶದ ಶಾಲೆಗಳು ಹೇಗಿವೆ, ಪಠ್ಯಕ್ರಮ ಹೇಗಿದೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಹೇಗಿದ್ದಾರೆ, ಬೇರೆ ಬೇರೆ ಮಾಡ್ತಾ ಪರಿಣಾಮಗಳ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಈ 20 ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ದೇ ಬಿಕಮ್ ಕಂಪ್ಲೀಟ್ ಥಿಯೇಟರ್ ಟೀಚರ್ಸ್. ಈ ಥರದ ಬೆಳವಣಿಗೆಗಳಾಗೋ ಸ್ಪೇಸ್ ಆಗಬೇಕು ನಿರ್ದಿಗಂತ ಅಂತ ನನಗೆ ಅರ್ಥ ಆಗಿದ್ದನ್ನು ಒಟ್ಟು ಹೇಳಿದೆ. ನಾನೇನು ಹೇಳ್ತೀನಿ ಅಂದ್ರೆ ಏನು ತುಂಬ ಥಿನ್ ಲೈನ್ನಲ್ಲಿದೆ. ನಾನು 30 ವರ್ಷ ಆಯಿತು ಥಿಯೇಟರ್ ಬಿಟ್ಟು. ಹೌದು, ನಳಿನ ಮೂರ್ತ ಇದು ನಾವು ಮ್ಯಾಕ್ಬೆತ್ತನ್ನು ಮಾಡಿದ್ವಿ. ಹಿಟ್ಟಿನ ಹುಂಜ ನಾನು ಮಾಡಲಿಲ್ಲ. ಹಾಂ, ಅದೇ ನನಗೆ ನೀವು ಹೇಳ್ತೀರಲ್ಲ, ನನಗೆ ಸ್ವಲ್ಪ ಅರ್ಥ ಆಗದಿರೋದು ನನ್ನ ಪ್ರಾಬ್ಲಮ್. ಅದು ನನಗೆ ಸಿಂಪಲ್ ಹೆಂಗಿರುತ್ತೆ ಅಂದ್ರೆ ನಾನು ಭಾಳ ಸಿಂಪಲ್ ಮನುಷ್ಯ ಹೇಳ್ಬಿಡ್ತೀನಿ. ಅಲ್ಲ ಆಲ್ಟರ್ನೇಟಿವ್ ಅಲ್ಲ. ಅರೆ ನನಗೆ ಆನ್ಸರ್ ಕೊಡೋಕೆ ಬಿಡಲ್ವಾ ನೀವು? ನಿರ್ದಿಗಂತಕ್ಕೆ ಆ ಥರದ ಕನಸುಗಳು ಐಡಿಯಾಲಜಿಗಳಿಲ್ಲ. ನನ್ನ ಪ್ರಕಾರ ಯುವಕರಿಗೆ ಅನ್ಲರ್ನ್ ಮಾಡೋಕ್ಕೊಂದು ಸ್ಥಳ ಬೇಕು, ಸೋಲಕ್ಕೊಂದು ಸ್ಥಳ ಬೇಕು. ರಂಗಭೂಮಿ ಹುಡುಗರು 2 ವರ್ಷ ಕಲಿತಾರೆ, ಎಲ್ಲಾನು ಹೋಗಿ ನಾಳೆ ಒಂದು ಶೋ ಮಾಡಿ ಗೆಲ್ಲಬೇಕು ಅನ್ನೋ ಪ್ರೆಷರ್ ಬಿಟ್ಟರೆ ಇಲ್ಲಿ they can unlearn what they have learned. They can fail and learn. This is an incubator ಅಂತ ಮೊದಲಿನಿಂದ ಹೇಳ್ತಾ ಇದ್ದೀನಿ. ಕಾವುಗೂಡು, ಇಟ್ ಈಸ್ ನಾಟ್ ಅ ಪರ್ಫಾರ್ಮಿಂಗ್ ಸ್ಪೇಸ್. ಇಲ್ಲಿ ಟಿಕೆಟ್ ಕೊಟ್ಟು ನಾಟಕ ಮಾಡೋದು ಅಲ್ಲ. ಇಟ್ ಈಸ್ ಪ್ರಭಾಕರ್ ಸೇನಾನಿ ಹೇಳ್ದಂಗೆ ಇಟ್ಸ್ ಅ ಬ್ಲೈಂಡ್ ಮ್ಯಾನ್ಸ್ ವಾಚ್.
ಇವತ್ತು ನಮಗೆ ಬೇಕಾಗಿರೋದು, ನಮಗೆ ನೋಡಿ, ಪ್ರತಿಯೊಂದು ಬೀಜದೊಳಗೆ ಮರ ಆಗೋ ಗುಣ ಇದೆ, ಆದರೆ ಭೂಮಿ ಸರಿಯಾಗಿರ್ಬೇಕು. ದೇ ಹ್ಯಾವ್ ನಾಟ್ ಇನ್ವೆಸ್ಟೆಡ್ ಆನ್ ಹ್ಯೂಮಸ್. ನಾವು ಗಿಡಗಳನ್ನ ತಂದು ಹಾಕ್ತೀವಿ, ಹಾಗೇನೆ ರಂಗಭೂಮಿಗೆ ಇದು ಒಂದು ಭೂಮಿ ಆಗಬೇಕು, ಒಂದು ಹ್ಯೂಮಸ್ ಆಗಬೇಕು. ಇಲ್ಲಿ ಯಾವ ಬೀಜಗಳು ಬರುತ್ತವೆ, ಯಾವ ಕ್ರಾಸ್ ಪಾಲಿನೇಷನ್ ಆಗುತ್ತೆ, ಏನೇನು ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ, ಆ ಸಾಧ್ಯತೆಗಳನ್ನ. ಸೊ ಇಟ್ ಈಸ್ ಅನ್ ಇನ್ಕ್ಯುಬೇಟರ್ ವೇರ್, ಯಾಕಂದರೆ ನಾನು ತುಂಬ ಬಡವಾಗಿದೆ ರಂಗಭೂಮಿ ಅಂದರೆ ಅದು ಬೇರೆ ಸ್ಟೇಟ್ಮೆಂಟ್ ಆಗುತ್ತೆ, ಐಡಿಯಾಲಜಿಕಲಿ ಸರಿಯಾಗಿಲ್ಲ ಅಂದರೆ ಬೇರೆ ಥರ ಆಗುತ್ತೆ, ಕಮಿಟ್ಮೆಂಟ್ ಇಲ್ಲ ಅಂದರೆ ಬೇರೆ ಥರ ಆಗುತ್ತೆ, ರೈಟ್ ವಿಂಗ್ ಲೆಫ್ಟ್ ವಿಂಗ್ ಬಂದು ಮಾರ್ಕೊಂಡು ಬಿಟ್ಟರು ಬೇರೆ, ನಮಗದು ಬೇಡ. ಮುಂದಿನ ತಲೆಮಾರು ಏನಿದ್ದಾರೆ, ಈ ಯಂಗ್ಸ್ಟರ್ಸ್ಗಳನ್ನ ಇವಾಗ ಏನು ನೋಡ್ತಿದ್ದೀವಿ, ಇವಾಗ ನೀವು ಉತ್ತರ ಕರ್ನಾಟಕದ ಮಕ್ಕಳು ಬಂದು ನಾಟಕ ಮಾಡ್ತಿದ್ದಾರೆ. ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತೀನಿ, ಅದು ಬರೀ ಆ ಹುಡುಗರು ಆ್ಯಕ್ಟ್ ಮಾಡೋದಲ್ಲ. ಮೊನ್ನೆ ಒಬ್ಬರಿಗೆ ಏನೋ ಒಂದು ಸ್ವಲ್ಪ ಕತ್ತು ಉಳುಕಿದ್ರೆ ಇಲ್ಲಿಂದ ಟಕ್ ಅಂತ ಹೋದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಈ ಹೆದ್ದಾರಿಗಳೇ ನೋಡಿಲ್ಲ ಅವರು. ಆ್ಯಂಡ್ ಯಾವ ಡಾಕ್ಟರ್ ಹತ್ರ ಏನು ಹೇಳ್ತಾರೆ ಅಂದರೆ ಕೇಳಿಸ್ಕೊಳ್ಳುವ, ಪ್ರಶ್ನಿಸುವುದು ಅವ್ರ ಹಕ್ಕಂತಾನೆ ಗೊತ್ತಿಲ್ಲ. ಆ ಸ್ಪೇಸು ನಡೆಯುತ್ತಿಲ್ಲಿ, ಅಲ್ಲಿರೋ ಪ್ಯಾಟ್ರಿಯಾರ್ಕಿಯಲ್ ಹೈರಾರ್ಕಿಯಿಂದ ಬಂದಿರುವಂಥವ್ರು ಇದ್ದಾರೆ ಹುಡುಗರು. ಸೊ ದಿಸ್ ಇಸ್ ಸಮಥಿಂಗ್ ಎಲ್ಸ್ ನಿರ್ದಿಗಂತ ಅನ್ನೋದು. ಇಟ್ ಈಸ್ ಅ ಹ್ಯೂಮಸ್, ಇಟ್ ಈಸ್ ಅ ಸ್ಪೇಸ್, ಇಟ್ ಈಸ್ ಅನ್ ಇನ್ಕ್ಯುಬೇಟರ್. ಇದರಿಂದ ಏನೇ ಹೊರಟಿದೆ, ಯಾವುದೇ ಷರತ್ತುಗಳಿಲ್ಲದೆ 1-2 ನೇಹದ ನೇಯ್ಗೆ ಅಂತ 2 ಫೆಸ್ಟಿವಲ್ಗಳು ನಡೆದಿವೆ, 9 ಹೊಸ ನಾಟಕಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಿದೆ ನಮಗೆ. ಶಾಲಾ ರಂಗ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರೊಟೆಸ್ಟ್ ಪೋಯಟ್ರಿಗಳು, ಟ್ರಾನ್ಸ್ಲೇಷನ್ಗಳು, ಸ್ಟೋರಿ ಟೆಲ್ಲಿಂಗ್ಸ್ ನಡೀತಾ ಇದೆ. ಸಮಥಿಂಗ್ ಈಸ್ ಹ್ಯಾಪನಿಂಗ್. ಐ ಜಸ್ಟ್ ವಾಂಟೆಡ್ ಕ್ರಿಯೇಟ್ ಪ್ಲೇಸ್ ವೇರ್ ಲೆಟ್ ಇಟ್ ಜಸ್ಟ್ ಹ್ಯಾಪನ್. ಅಪ್ರಿಷಿಯೇಟ್ ಅಲ್ಲ, ನೀವು ಮತ್ತೆ ಇಗಲಿಟೇರಿಯನ್ ಅಂತೆಲ್ಲ ಅಂದರೆ ಅರ್ಥ ಆಗಲ್ಲ ನನಗೆ, ಅಷ್ಟು ಆಗಲ್ಲ ನನಗೆ. ನಾನು ಯಾವುದಕ್ಕೂ ಆಲ್ಟರ್ನೇಟಿವ್ ಅಲ್ಲ. ಅವಶ್ಯಕತೆ, ಪ್ರಸ್ತುತತೆ, ವಾಟ್ ಈಸ್ ದ ರೆಲೆವೆನ್ಸ್. ಐ ಆಮ್ ನಾಟ್ ಹೈಟಿಂಗ್ ಎನಿಬಡಿ, ಐ ಆಮ್ ನಾಟ್ ಡಿನೈಯಿಂಗ್ ಎನಿಬಡಿ. ಅಷ್ಟೇ ಅಲ್ಲ ಅದನ್ನೆಲ್ಲ ಅಷ್ಟಕ್ಕೆ ಮಾಡಿಬಿಡ್ಬೇಡಿ. ಅದಷ್ಟೇ ಅಲ್ಲ. ಪ್ರಶ್ನೆಯನ್ನು ಹುಟ್ಟಾಕೋದು ಅಷ್ಟೇ ಅಲ್ಲ, ಉತ್ತರನ ಕಂಡುಕೊಳ್ಳೋದು ಕೂಡ. ನೋಡಿ, ಮಾಡೋ ಕೆಲಸಕ್ಕೆ ಸಂಬಳ ದುಡ್ಡಿನ ರೂಪದಲ್ಲಿ ನೋಡಿದ್ರೆ ಲಕ್ಷಾಂತರ ರೂಪಾಯಿ. ನನ್ನ ಒಳಗಿನ ಶ್ರೀಮಂತಿಗೆ ಬೆಳೆಸೋದು ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆದರೆ ನಾನು ಸಂಬಳ ತಗೊಂಡೇ ಮಾಡ್ತಿರೋದು. ಅರ್ಥವಾಗ್ತಿದೆ ನಿನಗೆ? ಸಮ್ ಆರ್ ಟ್ಯಾಂಜಿಬಲ್, ಸಮ್ ಆರ್ ನಾಟ್ ಟ್ಯಾಂಜಿಬಲ್ ಅಷ್ಟೇ, ದೊಡ್ಡದೇನಲ್ಲ. ಅದರ ವ್ಯಾಲ್ಯೂ ನನಗೆ ಗೊತ್ತಾಗ್ತಿದೆ. ದುಡ್ಡು ಗೌಣ ನನಗೆ. ಹೊರಗಡೆಯಿಂದ ಯಾರು ಕೇಳ್ತಾರೆ, ಸರ್ ನೀವು ಸಿನಿಮಾ ಫ್ರೀ ಆಗಿದ್ದೀರಾ ಸರ್ ಅಂತ. ಯಾರು ಹೇಳಿದ್ರು ನಿಮಗೆ? ಸಿನಿಮಾ ಮಾಡಿದ್ರೇ ಬ್ಯುಸಿನಾ? ರಂಗಭೂಮಿ ಮಾಡಿದ್ರು ಬ್ಯುಸಿ, ವ್ಯವಸಾಯ ಮಾಡಿದ್ರು ಬ್ಯುಸಿ, ಆತ್ಮೀಯರ ಜೊತೆ ಮಾತಾಡಿದ್ರು, ಸಂವಾದಗಳು, ಇಲ್ಲಿ ನಡೆಯುವ ಕಾನ್ವರ್ಸೇಷನ್ಗಳು ನೋಡಬೇಕು. ಕೃಷ್ಣಮೂರ್ತಿ ಅನ್ನೋರು ಬರ್ತಾರೆ, ವಿಜಯಮ್ಮ ಬರ್ತಾರೆ, ಕಿಶೋರ್ ಬರ್ತಾನೆ, ಅಚ್ಯುತ ಬರ್ತಾನೆ, ಕೃಪಾಕರ್ ಸೇನಾನಿ ಬರ್ತಾರೆ, ಸೈನ್ಸ್ ಬಗ್ಗೆ ಮಾತನಾಡಿಯುತ್ತೆ, ಇನ್ನೇನೋ ನಡೆಯುತ್ತೆ. ಸಚ್ ಅನ್ ಎನ್ರಿಚಿಂಗ್ ಥಿಂಗ್. ಅದು ನನ್ನ ಸಂಬಳ ಏನು ಅಂತ ನಾನು ನಿರ್ಧಾರ ಮಾಡಬೇಕು. ನನಗಿದು ಸಂಬಳ. ಸ್ಫೂರ್ತಿ ಇಲ್ಲ. ಒಂದು ಸಮಸ್ಯೆಗೆ ಪರಿಹಾರ ಏನು ಅಂದ್ಕೊಂಡೆ, ಇದು ಕಾಣಿಸ್ತು, ಬ್ಲೈಂಡ್ ಮ್ಯಾಚ್ ವಾಚ್ ಥರ ಶುರು ಮಾಡಿದೆ, ನಂಬಿದೆ, ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ ಅಷ್ಟೇ. ಅಂದರೆ ಎಲ್ಲ ಟೈಮ್ನಲ್ಲೂ ಸ್ಫೂರ್ತಿ ಬೇಕಾಗಿಲ್ವಲ್ಲ. ಸಮ್ಟೈಮ್ಸ್ ಯು ಹ್ಯಾವ್ ಟು. ಇವಾಗ ನಾವು ಸುಮ್ಮನೆ ನಾವು ತೇಜಸ್ವಿ ಅಂತೀವಿ, ಲಂಕೇಶ್ ಮೇಷ್ಟ್ರು ಅಂತೀವಿ, ನಮ್ಮ ಗುರುಗಳು ಅಂತೀವಿ, ಅವ್ರ ವಯಸ್ಸು ನಮ್ಗೆ ಆಯ್ತಲ್ಲ. ವಿ ಹ್ಯಾವ್ ಟು ಬಿಹೇವ್ ಅವರ್ ಸೆಲ್ಸ್ ನಾವು. ಸೊ ಇದೊಂದು ವಿಶಿಷ್ಟವಾದ ಒಂದು ಪ್ರಯೋಗ ಮಾಡಬೇಕು. ಅವ್ರು ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಗ್ತದೆ, ಅದನ್ನು ಕೆಲವು ಹೇಳಿದ್ರೆ ಸ್ವಲ್ಪ ದಾರಿ ತಪ್ಪುತ್ತೆ ಅಂತ ಫುಲ್ ಉತ್ತರ ಕೊಡ್ತಿಲ್ಲ ನಾವು ಅಷ್ಟೇ. ಏನು ಮಿಸ್ ಆಗ್ತಿದೆ ರಂಗಭೂಮಿಯಲ್ಲಿ? ಯಾವ ಪ್ರಕ್ರಿಯೆ ಮಿಸ್ ಆಗ್ತಿದೆ ಟು ಎನ್ರಿಚ್ ಮಾಡೋದಕ್ಕೆ? ಒಂದು ಬಡತನದಿಂದ, ಅದು ಒಳಗಿನ ಬಡತನ, ಹೊರಗಿನ ಬಡತನದಿಂದ ತೆಗೆಯೋದಕ್ಕೆ ಏನು ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಇದೊಂದು ಸೊಲ್ಯೂಷನ್ ಕಾಣಿಸ್ತು. ಅದನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಸರಿಯಾದ ದಾರಿಗೆ ಹೋಗ್ತಾ ಇದೆ. ಅಷ್ಟು ದೊಡ್ಡ ಮಾತು ಯಾಕೆ? ಯಾರನ್ನ ಮುಂದಕ್ಕೆ ತರೋದು? ರೆಕ್ಕೆಗಳಿಗೆ ಶಕ್ತಿಯನ್ನು ಕೊಡೋದಷ್ಟೇ, ಹಾರೋದಿಗಂತ ಅವ್ರದ್ದು. ಲೆಟ್ ದೆಮ್ ಫ್ಲೈ. ಅಲ್ಲ, ಅದೇನಾಗ
ಎಕಾನಮಿ ಇರಲಿ ಪರವಾಗಿಲ್ಲ, ಅದು ಅಷ್ಟೇನು ಖರ್ಚಾಗುತ್ತೆ. ಅದು ಅದು ನಾನು ಸ್ವಲ್ಪ ದುಡಿತಿದ್ದೀನಿ. ನಾನು ಇವಾಗ ಒಂದು 15 ಆ್ಯಂಬುಲೆನ್ಸ್ಗಳನ್ನ ಮಾಡಿದೆ, ಇನ್ನೊಂದು ಮಾಡಿದೆ, ಹಳ್ಳಿಗಳ ದತ್ತು ತಗೊಂಡೆ. ಅದನ್ನು ಸ್ವಲ್ಪ ಈ ಕಡೆ ಮಾಡ್ತೀನಿ, ಈ ರಂಗಭೂಮಿಯ ಮೂಲಕ ಮಾಡೋಕ್ಕೆ ಶುರು ಮಾಡಬೇಕು ಅಂದ್ಕೊಳ್ತೀನಿ. ನನಗೊಂದಷ್ಟು ಜನ ಆತ್ಮೀಯರುಗಳು ಇದ್ದಾರೆ. ಒಂದು 2-3 ವರ್ಷಗಳ ಕಾಲ ನಾನು ಇದನ್ನು ತಗೊಂಡು ಹೋಗಬಲ್ಲೆ. ಅದೊಂದು ಸಸ್ಟೈನಬಲ್ ಮಾಡೆಲ್ನ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಹೌ ವಿಲ್ ಇಟ್ ಸಸ್ಟೈನ್ ಅಂತ. ಸಸ್ಟೈನ್ ಆಗುವ ಸಾಧ್ಯತೆಗಳಿದೆ, ಆಗುತ್ತೆ. ಒಬ್ಬನಿಂದ ಅಂದರೆ ಆಗಲ್ಲ ಅದು. ನಾವೊಂದು 10 ಜನ ಸೇರ್ತಾ ಇದ್ದೀವಿ. ದೇರ್ ಆರ್ ಪೀಪಲ್ ಹೂ ಆರ್ ರೆಡಿ ಟು ಬಿ ಸಪೋರ್ಟಿವ್. ಅಂದರೆ ಯಾರು ಒಂದು 4 ಹೆಜ್ಜೆ ಮಾಡಿ ತೋರಿಸ್ಬೇಕು ಅದನ್ನು. ನಾನು ಸುಮ್ಮನೆ ಹೋಗಿ ಕೇಳೋದಕ್ಕೂ, ನಾನೊಂದು 2 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿ ಕೇಳೋದಕ್ಕೂ, ಅವ್ರ ನಂಬಿಕೆ ಬರೋದಕ್ಕೂ ಒಳ್ಳೆ ಮನಸ್ಸುಗಳಿದೆ. ಆಗುತ್ತೆ, ಅದು ಸಸ್ಟೈನ್ ಆಗುತ್ತೆ. ಇದಕ್ಕೆ ಆಗೋ ಖರ್ಚು ನೋಡೋರು ದೊಡ್ಡದಿರ್ಬೋದು, ಬಟ್ ನಾನು ನಿಜವಾಗಿ ನಾನು ಸ್ವಲ್ಪ ಶ್ರೀಮಂತನೇ. ಐ ಕ್ಯಾನ್ ಅಫೋರ್ಡ್ ಇಟ್. ಕಳ್ಕೊಳ್ಳೋಷ್ಟು ಶ್ರೀಮಂತ ನಾನು. ಇಟ್ಸ್ ಓಕೆ. ಶ್ರೀಮಂತಿಕೆ ಯಾವಾಗಲೂ ಅಷ್ಟೇ, ಕಳ್ಕೊಳ್ಳೋಷ್ಟು ಶ್ರೀಮಂತನಿರೋನು ಶ್ರೀಮಂತ, ಬಚ್ಚಿಟ್ಕೊಳ್ಳೋನು ದರಿದ್ರ. ಅದು ನಗರ ಕೇಂದ್ರೀಕರಣ ಆಗಬಾರ್ದಲ್ವಾ ರಂಗಭೂಮಿ? ಬೆಂಗಳೂರು ಮಹಾನಗರದಲ್ಲಾದರೆ ಅಲ್ಲಿಯವರೇ ಬರ್ತಾರೆ. ನಿಮಗೆ ಉತ್ತರ ಕರ್ನಾಟಕದ ಕಥೆಗಳು ಯಾವಾಗ ಬರಬೇಕು, ದಕ್ಷಿಣ ಕನ್ನಡದ ಕಥೆಗಳು ಯಾಕೆ ಬರಬೇಕು, ಮಂಗಳೂರಿನ ಕಥೆಗಳು ಯಾವಾಗ ಬರಬೇಕು, ಅಲ್ಲಿ ಮಕ್ಕಳೇನಾಗಬೇಕು? ಎಲ್ಲವೂ ಕೇಂದ್ರೀಕೃತವಾಗ್ತಾ ಹೋದರೆ ಅಲ್ವೇ? ಸೊ ನಿರ್ದಿಗಂತ ಹಂಗೆ ಆಗಬೇಕು. ರಂಗಭೂಮಿ ಅನ್ನೋದು ಬರೀ ಬೆಂಗಳೂರು ಅಲ್ಲ ಅಲ್ವಾ, ಬರೀ ಹವ್ಯಾಸಿ ರಂಗಭೂಮಿ ಅಲ್ಲ ಅಲ್ವಾ? ಈ ಮಕ್ಕಳು ಇವಾಗ ಯಾರು ನೋಡಿದಿರಿ? ಒಬ್ಬ ಗದಗಿನಿಂದ, ಒಬ್ಬ ರಾಯಚೂರಿಂದ, ಒಬ್ಬ ಕಲಬುರಗಿಯಿಂದ, ಇನ್ನೆಲ್ಲಿಂದನೋ, ಹೊನ್ನಾವರದಿಂದ, ಎಲ್ಲ ಸೇರಿದ್ರೆ ತಾನೆ ರಂಗಭೂಮಿ. ಸೊ ಅದಕ್ಕೆ ಒಂದು ಇನ್ಕ್ಯುಬೇಟರ್ ಬೇಕು, ಪಟ್ಟಣದಿಂದ ಹೊರಗಡೆ ಬರಬೇಕು, ಇಲ್ಲಿ ಕಟ್ಟೋದಕ್ಕೆ ಬೇಕಾದ ಏಕಾಂತ ಬೇಕು ಅಲ್ವೇ? ದಟ್ಸ್ ಹೌ ಇಟ್ ಇಸ್. ಅಂದರೆ ಒಬ್ಬನೇ ಕೂತೆ ನಾನು ಕಟ್ಟಬೇಕಾದ್ರೆ ನನಗೆ ಕಾಣಿಸ್ತಿತ್ತು ಇಲ್ಲಿ ರಿಹರ್ಸಲ್ ಮಾಡ್ತಿದ್ದಾರೆ ಅಂತ. ಅದೊಂದು ಹುಚ್ಚಾಟ ಅಂತ ಅಂದ್ಕೊಂಡ್ರು, ಬಟ್ ನಂಗೆ ನಂಬಿಕೆ ಇತ್ತು. ಅಂದರೆ ಆ ಥರದ ಮನಸ್ಸುಗಳು ನಮ್ಮಲ್ಲಿದೆ ಅಂತ. ಇಂಡಿವಿಜುವಲ್ ಆಗಿ ಎಲ್ರಿಗೂ ಇದೆ. ಅದನ್ನು ಸೇರಿಸೋಕೆ ಒಂದು ಸ್ಪೇಸ್ ಬೇಕಿತ್ತು. ಅದನ್ನು ನಾನು ನಂಬಿದೆ. ಆ ನಂಬಿಕೆಯಿಂದ ನಿಧಾನಕ್ಕೆ ಶುರು ಆಗ್ತಾ ಬರುವ ಆತ್ಮೀಯರನ್ನು, ಸಾಹಿತಿಗಳನ್ನು, ಚಿತ್ರಕಲಾವಿದರನ್ನು ನೋಡ್ತಾ ಇದ್ರೆ ಬರ್ತಿರೋರೆಲ್ಲ ಸಾಮಾನ್ಯರಲ್ಲವೇ ಅಲ್ಲ. ಸೊ ಅವ್ರಿಗೊಂದು ಸ್ಪೇಸ್ ಸಿಗೋಕ್ಕೆ ಶುರುವಾಯಿತು. ಲಿಟಲ್ ಫಾರ್ಮ್ ನಮಗೊಂದು ಸಂಕಲ್ಪ ಇದ್ದರೆ ಅದು ಸರಿಯಾದ ಪ್ರಾಮಾಣಿಕ, ಮತ್ತು ಆ ಪ್ರಾಮಾಣಿಕತೆ ಕೂಡ ನನ್ನನ್ನು ಪ್ರಶ್ನಿಸುವಂಥವ್ರು ಬಂದಾಗಲೇ ಇದು ನಡೆಯೋದು. ಇದು ಒಬ್ಬನ ಕೆಲಸ ಅಲ್ಲ. ಸೊ ನನ್ನ ಪುಣ್ಯಕ್ಕೆ ಅಥವಾ ನನ್ನ ಅದೃಷ್ಟಕ್ಕೆ ಪ್ರಶ್ನಿಸೋರೇ ಸೇರ್ತಾ ಇದ್ದಾರೆ ಸುತ್ತಲೂ. ಸೊ ನಾನು ಅಂದ್ಕೊಂಡು ನಾನು ತಪ್ಪದಾರಿಗೆ ಹೋಗಂಗಿಲ್ಲ ಈಗ. ಸೊ ದಟ್ ಈಸ್ ದ ಸೋಷಿಯಲ್ ಫೆನ್ಸಿಂಗ್ ವಿಚ್ ಇಸ್ ನೆಸೆಸರಿ. ಹೂ ಆರ್ ಅದು ಹೇಳಬೇಕು. ಕೃಪಾಕರ್ ಸರ್ ಅಂದರೆ ಅವ್ರು ಸುಮ್ಮನೆ ಬರಲ್ಲ. ಅದು ವಿಶಿಷ್ಟ ಹಕ್ಕಿಗಳವು. ಅವ್ರಿಗೆ ಬರಬೇಕಂದ್ರೆ ಈ ಪರಿಸರದಲ್ಲಿ ಏನೋ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ಹನೂರವರು ಸುಮ್ಮನೆ ಬರಲ್ಲ, ವಿಜಯಮ್ಮ ಸುಮ್ಮನೆ ಬರಲ್ಲ. ನಿಮ್ಗೆ ಅರ್ಥ. ಇವ್ರುಗಳು ಅಷ್ಟೇ. ನಮ್ಮ ಪತ್ರಕರ್ತರಲ್ಲೇ ಕೆಲವರು ಕೂಡ ಬರಲ್ವಲ್ಲ. ಪ್ರಕಾಶ್ ರೈ ಸಿನಿಮಾ ಪತ್ರಕರ್ತರು ಯಾವಾಗ ನೋಡಿದ್ರಿ ಇವ್ರನ್ನೆಲ್ಲ? ಇಲ್ಲಿರೋ ಹಿಂದೂ ಇರ್ಬೋದು, ಇವರು ಸಾಕಷ್ಟು ಜನ ಬರೋದೇ ಇಲ್ಲ. ದೇ ನೋ ದೆರ್ ಇಸ್ ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್. ಅಂದರೆ ಅದು ಒಳ್ಳೆ ಶಕುನ ಅಂತ. ದೆರ್ ಇಸ್ ಸಮಥಿಂಗ್, ದೇ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಅಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಅಂಡ್ ಐ ಬಿಲೀವ್ ಇನ್ ಇಟ್ ಆ್ಯಂಡ್ ದಟ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್. ಇದೆ, ಅದು ಸಾಕಷ್ಟಿದೆ. ದೇಶದ ತುಂಬ ಇದೆ ಅಲ್ಲ. ಇಲ್ಲಿ ಮಾಡಿದ್ರೆ ಅವರು ಏನಾದ್ರು ನಮಗೇನೋ ಒಂದು ಪ್ರಜ್ಞಾವಂತರಾಗಿ ಪ್ರಿಪೇರ್ ಆಗಿ ಹೋಗಲಿ, ಬಟ್ ಅದನ್ನು ತಯಾರು ಮಾಡೋದಂತೂ ಅಲ್ಲ ಇದು. ಓಕೆ, ಬಿಕಾಸ್ ಇಲ್ಲಿ ಬರೀ ನಾಟಕ ಅಲ್ವಲ್ಲ, ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ದಟ್ ಮೂಮೆಂಟ್. ಒಂದು ಶಾಲಾ ಶಿಕ್ಷಣ ಇರ್ಬೋದು, ಉತ್ತರ ಕರ್ನಾಟಕದ ರಂಗವಿಕಾಸದ ಕಾರ್ಯಕ್ರಮ ಇರ್ಬೋದು, ಹೊಸ ಹೊಸ ನಾಟಕಗಳು ಬರೋದಕ್ಕೆ ನಾನು ಸುಮ್ಮನೆ ಏನೋ ಚಾನ್ಸ್ ಕೊಡ್ತಿಲ್ಲ. ಇವಾಗ 6 ಜನ ನಾವು ನೇಹದ ನೇಯ್ಗೆ ಮಾಡಿದ್ವಿ ಅಂದರೆ ಈ ಗೇದೆ ಮತ್ತೆ ಫೆಲೋಶಿಪ್ ಒಂದು ತಂಡಕ್ಕೆ ಇಷ್ಟು ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ಕೊಡಿ. ಒಂದು ತಂಡಕ್ಕೆ, ಮಂಗಳೂರಿನ ತಂಡಕ್ಕೆ, ಚಿಕ್ಕಮಗಳೂರಿನ ತಂಡಕ್ಕೆ, ಬೇರೆ ಊರಿನ ತಂಡಕ್ಕೆ, ಅಲ್ಲಿ ಡೈರೆಕ್ಟರ್ನ ಇಟ್ಟರೆ ಒಂದು ಹೊಸ ನಾಟಕ ಬರೀಬೇಕು. ಸೊ ಈಗ ಈ 1 ವರ್ಷದಲ್ಲಿ ನಿರ್ದಿಗಂತದಿಂದ 9 ಹೊಸ ನಾಟಕ ಬಂದಿದೆ ಅನ್ನೋದು ಒಳ್ಳೇದು. ನಾವು ಹಳೆ ನಾಟಕನೇ ಮಾಡ್ತೀವಿ, ಇನ್ನೊಂದೇ ಮಾಡ್ತೀವಿ ಅಂದಲ್ದೆ ಹೊಸ ನಾಟಕ ಹುಟ್ಟಿಗೆ ಕಾರಣ ಆಯಿತು, ಆ ಪ್ರಾಸೆಸ್ಗೆ ಕಾರಣ ಆಯಿತು. ಇವಾಗ ಶಾಲಾರಂಗ ಮಾಡ್ತಿದ್ದೀವಿ ಅಂದರೆ ಅದಕ್ಕಾಗಿ ಮಕ್ಕಳಿಗೆ ಬೇಕಾದ ಹೊಸ ಮ್ಯೂಸಿಕ್ಕು, ಹೊಸ ಹಾಡು, ಹೊಸ ಕಥೆಗಳು. ಸೊ ಇದಾಗ್ತಾ ಇದೆ. ಇದು ಸುಮ್ಮನೆ ಜಸ್ಟ್ ಆ್ಯಕ್ಟಿಂಗು, ಡೈರೆಕ್ಷನ್ನು ಕೋರ್ಸ್ ಅಲ್ಲ. ಇದು ಬೇರೆ ಏನೋ ಬಿಲ್ಡಿಂಗ್ ಇದು.
ಒಂದು ಗ್ರಹಿಕೆಯನ್ನು, ಅಭಿವ್ಯಕ್ತಿಯನ್ನು, ಎಕ್ಸ್ಪೆರಿಮೆಂಟ್ಗಳನ್ನು, ಒಂದು ಕುಲುಮೆಯೊಳಗೆ ಹೋಗ್ಬೇಕಿಲ್ಲಿ. ಆ ಥರದ ಒಂದು ಸ್ಪೇಸ್ ಭಾರತದಲ್ಲಿ ಇಲ್ಲ. ಆ ಥರದ ಸ್ಪೇಸ್ ಬಹಳ ಬೇಕಾಯಿತು ನಮಗೆ, ಅದು ಆಗ್ತಾ ಇದೆ. ಆದರೆ ಅದರ ಹುಡುಕಾಟದಲ್ಲಿದ್ದೀವಿ. ಈ ಶಾಲಾ ರಂಗದ 1 ಇಯರ್ನ ಎಕ್ಸ್ಪೆರಿಮೆಂಟ್ ಏನಿದೆಯೋ, ಹೆಂಗೆ ಒಂದು ಪಠ್ಯಕ್ರಮ ಮಾಡಬೇಕು ಅಂದರೆ ದೇ ಶುಡ್ ಬಿ ಸ್ಪೆಷಲಿಸ್ಟ್ ಕೂತ್ಕೊಂಡು ಒಂದು ಪಠ್ಯಕ್ರಮ ರೆಡಿ ಮಾಡಬೇಕಲ್ವಾ. ಸೊ ದಿಢೀರಂತ ನಾನು ಕೂತ್ಕೊಂಡು ನಿರ್ದಿಗಂತ ಪಠ್ಯಕ್ರಮ ಅಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 4 ಗಂಟೆಗಳ ಪಠ್ಯಕ್ರಮ ಮಾಡಿ, ಅದು ಒಂದು 200 ಶಾಲೆಗಳು ಅಂದರೆ ಕರ್ನಾಟಕದಲ್ಲಿ ನಿಮಗೆ ಒಂದು ವರ್ಷದಲ್ಲಿ ಒಂದು ಶಾಲೆಗೆ, ವಸತಿ ಶಾಲೆಗಳಿಗೆ ಹೋಗ್ತಿರೋದ್ರಿಂದ 250 to 300 ಚಿಲ್ಡ್ರನ್ಸ್ ಇದ್ದಾರೆ. ಅಂದರೆ ಇಷ್ಟು ಲಕ್ಷ ಜನ ಮಕ್ಕಳ ಪ್ರತಿಕ್ರಿಯೆಯನ್ನು ತಗೊಳ್ತಾ ಇದ್ದೀವಿ. 6 ತಿಂಗಳು ಒಂದೇ ಶಾಲೆಯಲ್ಲಿರುವ 6 ನಿರ್ದೇಶಕರು ಆ ಇಡೀ 6 ತಿಂಗಳ ಪ್ರೊಸೆಸ್ಸಲ್ಲಿ ಮಕ್ಕಳು ಹೆಂಗೆ ನಾಟಕ ಮಾಡ್ತಾರೆ, ಇವ್ರ ಜೊತೆ ಏನು ಸಿಕ್ತು ಅಲ್ಲಿ ಅದನ್ನು ತಗೊಳ್ತಾ ಇದ್ದೀವಿ. ಪ್ಲಸ್ಸು ಭಾರತ ದೇಶದಲ್ಲಿ ಕೆಲಸ ಮಾಡಿರುವಂಥ ಅವರ ಮಾಡೆಲ್ಸ್ಗಳೇನು ತಗೊಂಡು ಆಮೇಲೆ ವಿ ಆರ್ ಕಮಿಂಗ್ ಔಟ್ ವಿತ್ ಪಠ್ಯಕ್ರಮ. ಒಂದು ಪಠ್ಯಕ್ರಮನ ಕೊಡಬೇಕಾದ್ರೆ ತುಂಬ ಜವಾಬ್ದಾರಿ ಇರಬೇಕಲ್ವಾ. ಅದಕ್ಕೆ ಈ ಥರದ ರಿಸರ್ಚ್ ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇನ್ವೆಸ್ಟ್ ಮಾಡೋರಿಲ್ಲ. ನಿರ್ದಿಗಂತ ಡಿಸೈಡೆಡ್ ಟು ಇನ್ವೆಸ್ಟ್ ಇನ್ ಟು ಇಟ್. ಯಾವುದ್ರ ಬಗ್ಗೆ? ಇಲ್ಲ, ಸರ್ಕಾರದ ಅನುದಾನ ಬೇಕಾಗಿಲ್ಲ. ಅಲ್ಲ, ಅದೊಂದು ಮಾತು ಬಂತು ನೋಡಿ. ಏನಾಗುತ್ತೆ, ಅಪಾರ್ಥ ಮಾಡಿಕೊಂಡವರು ಪ್ರಶ್ನೆ ಕೇಳೋದು ತಪ್ಪಿಲ್ವಲ್ಲ. ನಾವು ಒಂದು ಪರ್ಮಿಷನ್ಗೋಸ್ಕರ ಸರ್ಕಾರ ಹತ್ರ ಹೋದ್ವಿ. ಸೊ ಪ್ರಕಾಶ್ ರೈ ಅಂತವ್ರು ಹೋದಾಗ ಒಬ್ಬ ಪತ್ರಕರ್ತ ಅನುದಾನ ತಗೊಂಡಿದ್ದೀರಿ ನೀವು ಅಂತ ಪ್ರಶ್ನೆ ಕೇಳೋದು ಕರೆಕ್ಟು, ಅದಕ್ಕೆ ನಾವು ಉತ್ತರ ಕೊಡೋದು ಕರೆಕ್ಟು. ಸೊ ಅವ್ರು ಪ್ರಶ್ನೆ ಕೇಳಿದ್ರು ನಾನು ತಪ್ಪು ಅಂತ ಹೇಳೋದೇ ಇಲ್ಲ. ಅದರಿಂದ ಕ್ಲಾರಿಟಿ ಸಿಗುತ್ತೆ, ನಮಗೂ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಸರ್ಕಾರದವ್ರು ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆಲ್ಲ ನೀವು ಒಂದು 40,000 ರೂಪಾಯಿ ತೊಗೊಳ್ಳಿ, ಇಷ್ಟು ಮಾಡ್ತಿದ್ರಲ್ಲ ಅಂದರು. ಆಮೇಲೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ, ನೋಡಿ ಈ ಥರದ ಪ್ರಶ್ನೆಗಳು ಬರುತ್ತೆ. ನೀವು ಕೂಡ ನಾನು ಇನ್ವೆಸ್ಟ್ ಮಾಡ್ತಿರೋ 2-2.5 ಕೋಟಿ ದುಡ್ಡಿಗೆ ನೀವು ಕೂಡ 40,000 ರೂಪಾಯಿ ಆನೆ ಒಟ್ಟಿಗೆ ಹಣಕಾಸಿನ ಮಧ್ಯೆ, ನನಗೆ ಅದೆಲ್ಲ ಬೇಕಾಗಿರೋದು, ನನಗೆ ಪರ್ಮಿಷನ್ ಬೇಕು. ಯಾಕಂದರೆ ಅಡಿಕೆ ಕದ್ರು ಕಳ್ಳಾನೆ, ಆನೆ ಕದ್ರೂ ಕಳ್ಳ, ನನಗೆ ಯಾಕ್ರಿ ಅದು? ಆಮೇಲೆ ಸರ್ಕಾರದ ಅನುದಾನಗಳು ನೀವು ತೊಗೊಂಡ್ರೆ ನಾಳೆ ಅದರೊಳಗೆ 5 kg ಅಕ್ಕಿನೂ ಮಾರಿ ಅಂತಾರೆ. ನಾವೇನು ಮಾಡೋಕ್ಕಾಗತ್ತೆ? ಅದು ಅಲ್ಲವಲ್ಲ ನಮ್ಮ ಕೆಲಸ. ಸೊ ಈ ಥರದ ಪ್ರಾಜೆಕ್ಟ್ಗಳು ಹಂಗಾಗಲ್ಲ. ಬಟ್ 1 ವರ್ಷದ ನಂತರ, ಮಾರ್ಚ್ ನಂತರ ನಾವು ಕೊಡುವ ಒಂದು ಅನುಭವವನ್ನು ಇಟ್ಕೊಂಡು ಅವರು ಶಾಲಾ ಶಿಕ್ಷಕರನ್ನ ತಗೊಳ್ಳಿ, ಅದಕ್ಕೆ ಬೇಕಾದ್ರೆ ಟ್ರೈನ್ ಮಾಡ್ತೀವಿ ನಾವು. ಇದು ಬೇಕಾಗಿಲ್ಲ. ಬಟ್ ಈ ಥರದ ಕೆಲಸ ನಡಿಬೇಕಾದ್ರೆ ಪತ್ರಕರ್ತನ ಕೆಲಸನೇ ಪ್ರಶ್ನೆ ಮಾಡೋದು. ಪತ್ರಕರ್ತನ ಯಾವ ಪ್ರಶ್ನೆಯೂ ತಪ್ಪು ಸರಿ ಅಂತಿರಲ್ಲ, ರೈಟ್ ರಾಂಗ್ ಇರಲ್ಲ. ಎಲ್ಲ ಪ್ರಶ್ನೆನೂ ಸರಿ, ನಿನ್ನ ಹತ್ರ ಉತ್ತರ ಇದ್ರೆ. ಅರ್ಥವಾಯ್ತೆ? ಅದು ಅವನ ಪ್ರಶ್ನೆ ಮಾತ್ರ ಆಗಿರಲ್ವಲ್ಲ, ಜನರ ಪ್ರಶ್ನೆ ಆಗಿರುತ್ತೆ. ಕೆಲವು ಸಲ ಅವನ ಪ್ರಶ್ನೆ ಆಗಿರುತ್ತೆ, ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಟ್ ಈಸ್ ಓಕೆ. ಅದಕ್ಕೆ ನೋಡಿ, ಇನ್ನೊಂದು ಈ ಥರದೊಂದು ಕೆಲಸ ಮಾಡಿದಾಗ ಅತೃಪ್ತರು, ಅಸೂಯೆ ಪಡೋರು ಇರ್ತಾರೆ, ಅವರು ಅದನ್ನು ಹರಡಿಸೋರು ಇರ್ತಾರೆ. ಎಲ್ಲ ನಡೆಯೋದೇ ಒಂದ್ಸಲ ನೀರುಗಿಳಿದ ಮೇಲೆ ಅದನ್ನೆಲ್ಲ ದಾಟ್ಕೊಳ್ತಾ ಹೋಗ್ಬೇಕು. ಅವರನ್ನು ಕೂಡ ಬದಲಾಯಿಸಿ, ಅಯ್ಯಯ್ಯೋ ಯಾಕಾದರೂ ಕೇಳೋದು, ಇಷ್ಟೊಳ್ಳೆ ಕೆಲಸ ಮಾಡಿದ್ರೆ ನಾವು ಪ್ರೀತಿಯಿಂದ ಗೆಲ್ಲೋಣ, ಕೆಲಸದಿಂದ ಗೆಲ್ಲೋಣ, ಮುಗೀತಲ್ಲ. ಕನ್ನಡ ಮಣ್ಣಿನಲ್ಲಿ, ಕರ್ನಾಟಕದಲ್ಲಿ ಶುರು ಮಾಡಿದ್ದೀನಿ. ಇದನ್ನ ಕಟ್ ಅಂಡ್ ಪೇಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ರಾಜ್ಯದಲ್ಲಿ. ಯಾಕೆಂದ್ರೆ ಇದು ಬರೀ ಕರ್ನಾಟಕ ಅನ್ನೋದಷ್ಟೇ ಅಲ್ಲ. ಇಲ್ಲಿರುವ ಕುವೆಂಪು ಸಿಗಬೇಕು ನನಗಲ್ಲಿ, ಇಲ್ಲಿಯ ಹಾಡುಗಳು ಸಿಗಬೇಕು, ಇಲ್ಲಿಯ ಸಾಹಿತ್ಯ ಸಿಗಬೇಕು, ಇಲ್ಲಿಯ ಒಂದು ಕೃಷಿ ಮಾಡಿದ ಹುಡುಗರು ಸಿಗಬೇಕು. ಅಲ್ಲಿ ಬೇರೆನೇ ಆಗಬೇಕು. ಇವಾಗ ನೀವು ತೆಲಂಗಾಣ ಅಂತ ಹೋದ್ರೆ ಅಲ್ಲಿ ಬೇರೆ ಥರದ ರೈತ ಚಳುವಳಿ ನಡೆದಿದೆ, ಬೇರೆ ಪ್ರೊಟೆಸ್ಟ್ ಇದೆ, ಅಲೆಮಾರಿಗಳು ಜಾಸ್ತಿ ಇರುವಂಥ ಸ್ಪೇಸು, ಹಂಗೆ ಹೋಗುತ್ತೆ. ತಮಿಳಾದರೆ ಅಲ್ಲಿಯ ಲಿಟ್ರೇಚರಿ ಸ್ಪೇಸ್ ಬೇರೆ ಇರುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಲ್ಲ, ನಾವು ಹಾಗೆ ನೋಡ್ತಾ ಹೋಗಬೇಕು. ಇದರ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ನಮ್ಮ ಕೇರಳದಲ್ಲಂತೂ 1,500 ಮಕ್ಕಳ ನಾಟಕಗಳ ಶೋಗಳು ನಡೆಯುತ್ತೆ ಪ್ರತಿ ವರ್ಷ. ಅಷ್ಟು ಮುಂದೆ ಇದ್ದಾರೆ ಅವರು. ಬಟ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಪ್ರಾಬಬ್ಲಿ ಕರೆಸಿ ಈ ಮಾಡೆಲನ್ನು, ಒಂದು ಪಾಸಿಬಿಲಿಟಿನ ಅವರು ಇನ್ನೊಂದು ಮಾಡ್ತಾ ಹೋದರೆ ಚಂದ. ಇದು ನಮ್ಮ ಕೆಲಸ ಅಲ್ಲ, ಅದು ನಿರ್ದಿಗತದ ಕೆಲಸ. 4 ಭಾಷೆಯಲ್ಲಿರೋದ್ರಿಂದ ಪ್ರಾಬಬ್ಲಿ ಐ ಮೇ ಹೆಡ್ ಇಟ್, ಐ ಮೇ ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಮಾಡಿ ಹೋಗ್ಬೋದು. ಸದ್ಯಕ್ಕಂತೂ ನನ್ನ ನಾಡಿಗೆ, ನನ್ನ ಕರ್ನಾಟಕಕ್ಕೆ ನನ್ನಿಂದ ಆಗೋದೇನೋ ಅದನ್ನು ಮಾಡ್ತಾ ಇದ್ದೀನಿ.
ಅದಕ್ಕೆ ಹೊಸ ರಕ್ತ ಇರೋದ್ರಿಂದ ಯಾವತ್ತೂ ನ್ಯೂಯರ್ ಪೀಪಲ್ ಹಳಬ್ರೆ ಕೂತ್ಕೊಂಡ್ರೆ ಆಗಲ್ಲ. ವಯಸ್ಸಾಯ್ತು, ನಾವು ಸ್ವಲ್ಪ ಹಿಂದ್ಗಡೆ ಹೋಗ್ಬೇಕು. ಬಿಕಾಸ್ ಅಂದರೆ ಯಾವತ್ತು ರೆಲೆವೆನ್ಸ್ ಅನ್ನೋ ಒಂದು ಪ್ರಸ್ತುತತೆ, ಯು ಶುಡ್ ಬಿ ರೆಲೆವೆಂಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ರೀಇಮ್ಯಾಜಿನ್ ದ ಫ್ಯೂಚರ್ ಅಲ್ಲ. ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಒಂದು 10-15 ವರ್ಷಗಳ ನಂತರ ಬದಲಾಗುವ ಒಂದು ಸಾಧ್ಯತೆಗಳಿಗೆ, ಇರುವ ಕೆಲಸದ ಸಾಧ್ಯತೆಗಳಿಗೆ ಇವತ್ತು ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಇಲ್ಲಾಂದರೆ ನಾನು ಇವತ್ತಿಗೆ ಕೊಟ್ಟರೆ ನಾಳೆ ಇರ್ರೆಲೆವೆಂಟ್ ಆಗಿಬಿಡ್ತಾರೆ ಅವರು. ಸೊ ಅದಕ್ಕೆ ನೀವು ಶ್ರೀಪಾದ್ ಭಟ್ರು ಅಂತವರು, ಇಂಥವರು ಮ್ಯೂಸಿಕ್ ಅಂತವರು, ಬೇರೆ ಬೇರೆಯವರು ಬರ್ತಿದ್ದಾರೆ. ಆ ರೆಲೆವೆನ್ಸು ಮತ್ತು ಯಂಗ್ಸ್ಟರ್ಸ್ ಕಟ್ಟಿರೋದ್ರಿಂದ ಅಪ್ಡೇಟೆಡ್ ವರ್ಷನ್ ಅಂತಲ್ಲ, ಇಟ್ ಈಸ್ ಮೋರ್ ರೆಲೆವೆಂಟ್ ವರ್ಷನ್ ಅಂತ ಹೋಗ್ಬೋದು. ಹಳೆದನ್ನು ನಾವು ಅಗೌರವಿಸ್ತಿಲ್ಲ, ಬಟ್ ಅವರು ಆಗಲ್ಲ, ನಾನೇ ಆಗಲ್ಲ, ನಾನೇ ಕಲಿತಾ ಇದ್ದೀನಿ ಈ ಹುಡುಗ ಹತ್ರ ಆ್ಯಕ್ಟಿಂಗ್. ಹೇಗೆ ಸಾರ್ಟ್ ಆಫ್ ಬಾಡಿ ಥಿಯೇಟರ್ ಡು ಅವ್ರಿಗಿರುವಂಥ ಎಕ್ಸ್ಪೋಜರ್ ನನಗೆ ಸಿಕ್ಕೇ ಇಲ್ಲ. ಇವತ್ತು ಫೀಡ್ಬ್ಯಾಕ್ ಥಿಯೇಟ್ರ್ ಮಾಡೋದಿರಲಿ, ಒಂದು ಡಾಕ್ಯುಮೆಂಟ್ರಿ ಥಿಯೇಟ್ರ್ ಮಾಡೋದಿರಲಿ, ಗ್ರೊಟೋವಸ್ಕಿನ ಅವನು ಮಾಡ್ತಾ ಮಕ್ಕಳು ಮಾಡ್ತಿರೋ ರಿಹರ್ಸಲ್ ನೋಡಿದ್ರೆ ಅರೆ ಇದು ನಮಗಿಂತ ಎಲ್ಲೋ ಇದಾರಲ್ಲ ಇವರು, ಆ್ಯಂಡ್ ಒಂದು ದೇಹವನ್ನು, ಬಾಡಿಯನ್ನು. ಸೊ ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್. ಆವಾಗ ನಾವು ಇಷ್ಟು ವರ್ಷ ಮಾಡಿಕೊಂಡು ಆಳೂರು ಗುಲ್ದವನೇ ಗೌಡ ಅಂತ ಇದ್ದಿದ್ದು ಸಾಕು, ಒಂದು ಸ್ವಲ್ಪ ಬಿಡ್ಕೋಬೇಕು. ಅವ್ರ ಜೊತೆ ಕಾಂಪಿಟೇಷನ್ ನಿಂತ್ಕೊಂಡು ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ ಈಸ್ ಡಿಮ್ಯಾಂಡಿಂಗ್ ಸಮಥಿಂಗ್ ಎಲ್ಸ್, ಬೇರೆ ಪರ್ಸೆಪ್ಷನ್, ಬೇರೆ ಸೂಕ್ಷ್ಮತೆಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಸೊ ಪ್ರಾಬಬ್ಲಿ ಈ ಕಾಲಕ್ಕೆ ಹುಟ್ಕೊಂಡಿರೋದ್ರಿಂದ ಅದರ ಪ್ರಸ್ತುತತೆಯನ್ನು ನೋಡ್ಕೊಳ್ತಿದೆಯೇ ಹೊರತು, ನೀವು ಕರ್ನಾಟಕಕ್ಕೆ ರಂಗಾಯಣದ್ದಾಗಲಿ ನೀನಾಸಂದಾಗಲಿ ಕಾಂಟ್ರಿಬ್ಯೂಷನ್ನ ನೀವು ಅಲ್ಲಿಗಿಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾದ ಕಾಂಟ್ರಿಬ್ಯೂಷನ್ಗಳ ಮಾಡಿದ್ದಾರೆ, ಅದರ ಎಕ್ಸ್ಟೆಂಡೆಡ್ ವರ್ಷನ್ನೇ ಆಗಬೇಕು ನಾವು. ನಿಮ್ಮ ಗ್ರಹಿಕೆ ಏನನ್ಸು ನೀವು ಹೇಳಿ, ನನ್ನಿಂದ ಯಾಕೆ ತೆಗಿಸ್ತೀರಿ, ಬಿಡಿ. ಹಂಗೆ ಅನಿಸ್ತಿದೆಯಾ ನಿಮಗೆ? ಅದನ್ನು ಬರೀರಿ ಅಷ್ಟೇ. ಸರ್ಕಾರಿ ಆಗ ಒಂದು ಕೆಲವು ವರ್ಷಗಳಿಂದ ಗೌರಿಬಿದನೂರು ಒಂದು, ಇಲ್ಲಿ ಮೆಣಸಿಗೆರೆ, ಚಿಕ್ಕಬಳ್ಳಾಪುರ, ಈ ಶಾಲಾ ರಂಗದ ಕನಸು ಆಗ ಶುರುವಾಗಿತ್ತು. ಆಗ ಸರ್ಕಾರ ಬದಲಾದ ಮೇಲೆ ಆ ಬದಲಾದ ಸರ್ಕಾರಕ್ಕೆ ನನಗೆ ಇಷ್ಟ ಇರಲಿಲ್ಲ, ನಮಗೆ ಶಾಲೆಗಳಿಗೆ ಬಿಡಲಿಲ್ಲ ಅವರು. ಆಗ ನಾವು 6 ನಿರ್ದೇಶಕರನ್ನ 6 ಶಾಲೆ ಮಾಡಿ, ಅಲ್ಲಿಂದ 3 ತಿಂಗಳ ನಂತರ ನಾಟಕ ಮಾಡಿಸಿ ಮಂಡ್ಯದಲ್ಲಿ ಶೋ ಮಾಡಿದ್ದೆ. ಅದನ್ನು ಸರ್ಕಾರ ಚೇಂಜ್ ಆದ್ರೆ ಬೇರೆ ಕಾರಣಗಳಿಂದ ನನಗೆ ಆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಶ್ರೀಪಾದ್ ಭಟ್ರೆ ಮಾಡಿದ್ವಿ ಅದನ್ನು. ಅಂದರೆ ನಾವಿವಾಗ ನಿರ್ದಿಗಂತ ನಾವೇ ಮಾಡಿದ್ಮೇಲೆ ನಾವು ಆ ಥರದ ಅವಶ್ಯಕತೆ ನಮಗಿಲ್ಲದೆ ಇದ್ದಾಗ ಇದನ್ನು ಮತ್ತೆ ಶುರು ಮಾಡ್ಕೊಂಡಿದ್ದೀವಿ. ಅದು ಬೇರೆ ಕಾರಣಗಳಿಂದ ಅದನ್ನು ನಿಲ್ಲಿಸಿದ್ರು, ಬಟ್ ಆ ಬೀಜ ನಿಲ್ಲಿಲ್ಲ, ಈಗ ಹೆಮ್ಮರು ಆಗ್ತಾ ಇದೆ. ಇಟ್ ವಾಸ್ ವೆರಿ ಬ್ಯಾಡ್. ಈ ಕಳೆದ 1 ದಶಕದಲ್ಲಿ ದೇರ್ ಹ್ಯಾಸ್ ಬಿನ್ ಸೈಲೆನ್ಸಿಂಗ್ ಆಫ್ ವಾಯ್ಸಸ್. ಕಲ್ಚರ್ನ ಇಂಪಾರ್ಟೆನ್ಸ್ ಎಷ್ಟು ಅಂತ ಅದನ್ನು ತಿಳಿಯೋರಿಗೆ ಜಾಸ್ತಿ ಚೆನ್ನಾಗಿ ಗೊತ್ತಿದೆ. ಬಟ್ ಐ ಆಲ್ವೇಸ್ ಹೋಪ್, ನಾನು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ದ ಆ್ಯಂಗರ್, ದ ರಿಜೆಕ್ಷನ್ ಕಾಣಿಸ್ತಾ ಇದೆ. ಇಟ್ ವಿಲ್ ಕಮ್ ಬ್ಯಾಕ್. ಇಟ್ ವಾಸ್ ಅ ವೆರಿ ಸೈಲೆನ್ಸಿಂಗ್, ಡೆಫನಿಂಗ್, ಪೇನ್ಫುಲ್ ಪೀರಿಯಡ್. ಬಟ್ ಆ ಥರದ ಪ್ರಯತ್ನಗಳು ಗೆದ್ದ ಚರಿತ್ರೆ ಇತಿಹಾಸದಲ್ಲಿ ಇಲ್ಲ. ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ನಾವು ಐ ಆಮ್ ಫೈಂಡಿಂಗ್ ಇಟ್ ಹೋಪ್. ದ ಯಂಗ್ಸ್ಟರ್ಸ್ ಆರ್ ರಿಜೆಕ್ಟಿಂಗ್ ಇಟ್ ಆ್ಯಂಡ್ ಪ್ರಾಬಬ್ಲಿ ಇನ್ ಪಾರ್ಲಿಮೆಂಟ್. ಭಾಷೆ ಗೊತ್ತಿರೋರನ್ನ ಕಳಿಸಿದ್ರೆ ಇರೋದು, ಗೊತ್ತಿಲ್ಲದಿರೋರನ್ನ ಕಳಿಸಿದ್ದೀವಿ ಅಷ್ಟೇ ಅಲ್ವಾ? ಅಂದರೆ ಅಷ್ಟೇ ಆಗಿದೆ ಅದು. ಭಾಷೆ, ಪರಿಭಾಷೆ, ನಾವು ಶ್ರೀಮಂತರಾಗಬೇಕು. ಅಲ್ಲ, ಯಾವುದೇ ಕಲಾ ಪ್ರಕಾರ ಪ್ರಶ್ನಿಸಬೇಕಲ್ಲ. ಯು ಕಾಂಟ್ ಬಿ ಪ್ಲೇಯಿಂಗ್ ಫ್ಲೂಟ್ ಆರ್ ಸಮಥಿಂಗ್ ವೆನ್ ದ ಕಂಟ್ರಿ ಇಸ್ ಬರ್ನಿಂಗ್ ಅಲ್ಲ.
ಇತ್ತೀಚೆಗೆ ಒಂದು ಪ್ಯಾಲೆಸ್ತೈನ್ನ ಭಾಳ ಬ್ಯೂಟಿಫುಲ್ ಪೊಯಿಟ್ರಿ ಇದೆ, ಅದನ್ನು ನಾವಿಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ನನ್ನ ಕಾವ್ಯದಲ್ಲಿ ರಾಜಕಾರಣ ಇರಬಾರದೆಂದಾದರೆ ನಾನು ಹಕ್ಕಿಗಳ ದನಿಯನ್ನು ಕೇಳುವಂತಿರಬೇಕು, ಆದರೆ ಹಕ್ಕಿಗಳ ದನಿ ಕೇಳಿಸಿಕೊಳ್ಳಲಿಕ್ಕೆ ಯುದ್ಧ ವಿಮಾನಗಳ ಸದ್ದು ಅಡಗಬೇಕು ಅಂತ. ಅಥವಾ ನೆರಡ ಹೇಳ್ತಾನಲ್ಲ, ನಿನ್ನಲ್ಲಿ ಯಾಕೆ ಹೂವು ಹಣ್ಣುಗಳ ಬಗ್ಗೆ ಬರೀತಿಲ್ಲ, ಸೂರ್ಯೋದಯದ ಬಗ್ಗೆ ಬರೀತಿಲ್ಲ, ನಿನ್ನ ರಕ್ತದ ಬಗ್ಗೆ ಯಾಕೆ ಬರೀತಿದ್ಯಾ, ನೋವಿನ ಬಗ್ಗೆ ಯಾಕೆ ಬರೀತಿದ್ಯಾ ಅಂದರೆ ಬೀದಿಯಲ್ಲಿ ರಕ್ತವಿದೆ, ನಾನು ಅದಂತಾನೆ ಬರೀಬೇಕು ಅಂತ. ಇಟ್ ಶುಡ್ ಡಾಕ್ಯುಮೆಂಟ್ ನೋ, ಅದನ್ನು ನಾವು ಮರೆಮಾಚಕ್ಕಾಗಲ್ವಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಡಾಕ್ಯುಮೆಂಟ್. ಅದು ರಂಗಭೂಮಿನೇ ಪ್ರತಿರೋಧ. ಹೇಳ್ತಾ ಇದ್ದೀವಲ್ಲ, ಹೇಳೋರು ಹೇಳ್ತಾರೆ, ನಾವು ಹೇಳೋದು ಹೇಳ್ಕೊಂಡು ಹೋಗೋಣ, ಆಯಿತು. ಇಫ್ ಯು ಥಿಂಕ್ ಯು ಆರ್ ರೈಟ್ ಐ ಡೂಯಿಂಗ್. ನಾನು ಇಷ್ಟು ವರ್ಷಗಳಿಂದ ಮಾಡ್ತಾನೆ ಇದ್ದೀನಿ, ಈಗಲೂ ಅದನ್ನೇ ಮಾಡ್ತಿದ್ದೀವಿ. ಇಷ್ಟು ಜನ ಇದೀವಲ್ಲ, ಒಬ್ಬನೇ ಅಲ್ವಲ್ಲ, ಅಷ್ಟು ಜನ ಸೇರೋಕ್ಕೊಂದು ಸ್ಥಳ ಸಿಕ್ಕಿದೆಯಲ್ಲ ಈಗ. ಮಗನ ಅವನಿಗೆ ಇಷ್ಟ, ಈ ಶಾಲಾ ರಂಗದ ಮಕ್ಕಳ ಜೊತೆ ಇರ್ತಾನೆ, ಪ್ರಾಕ್ಟೀಸ್ ಮಾಡ್ತಾನೆ, ಒಳ್ಳೆ ತಾನೆ. ನನ್ನ ಮಗಳು ಹಾಡಿದ್ಲು ಇವತ್ತು, ಪ್ರಾರ್ಥನೆ ಗೀತೆಯಲ್ಲಿ ನನ್ನ ಮಗಳಿದ್ಲು. ಅವ್ರಿಗೆ ಇಂಟ್ರೆಸ್ಟು, ಶಿ ಈಸ್ ಡೂಯಿಂಗ್ ಮ್ಯೂಸಿಕ್. ಈ ವರ್ಷ 3 ವರ್ಷದ ಡಿಪ್ಲೊಮಾ ಇನ್ ಮ್ಯೂಸಿಕ್ ವಿತ್ AR ರೆಹಮಾನ್ ಸ್ಕೀಮ್ ಮುಗಿಸಿ ಮುಂದಿನ ವರ್ಷದಿಂದ 2 ವರ್ಷ ಶಿ ಈಸ್ ಡೂಯಿಂಗ್ ಫಾರ್ ದ ಮಾಸ್ಟರ್ಸ್ ಟು ಲಂಡನ್. ಅವ್ರಿಗೆ ಆ ಇಂಟ್ರೆಸ್ಟ್ ಇದೆ. ಇವನಿಗೆ ತುಂಬ ನಾಟಕ ಇಷ್ಟ. ಆ ಹುಡುಗರು ನನ್ನ ಟೀಮು ಅಂತಲೇ ಓಡಾಡ್ತಿರ್ತಾನೆ ಅವನು. ರಜೆಗೆ ಬಂದ್ಬಿಡ್ತಾನೆ, ಸಮಾರೋಹಕ್ಕೆ ಬಂದ್ಬಿಡ್ತಾನೆ. ನನಗೂ ಇಷ್ಟ. ಅವ್ರ ಜೊತೆ ಸ್ಕೂಲ್ಗಳಿಗೆಲ್ಲ ಹೋಗಿದ್ದೆ ನಾನು, ಹೋಗಿ ಪರ್ಫಾರ್ಮ್ ಮಾಡ್ತಾನೆ. ಓಕೆ, ಥ್ಯಾಂಕ್ ಯು. ನಿರ್ದಿಗಂತವನ್ನು ತಲುಪಿಸುವ ಜವಾಬ್ದಾರಿ ನಿಮ್ಮದು. ಇದರಿಂದ ನಮಗೇನಾಗುತ್ತೆ ಅಂದರೆ ಮುಂದಿನ ಕೆಲಸಗಳು ಜನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಹೋಪ್ ಯು ವಿಲ್ ಕಂಟಿನ್ಯೂ ಟು ಸಪೋರ್ಟ್. ಇನ್ನೊಂದಷ್ಟು ಕೆಲಸಗಳಾಗ್ತಾ ಹೋಗುತ್ತೆ. ನಮ್ಮ ಊರುಗಳಲ್ಲಿ ನಿರ್ದಿಗಂತ ನಾಟಕ ಬಂದಾಗ ಬರುತ್ತೆ. ಎಲ್ರಿಗೂ ವೆಹಿಕಲ್ ಮಾಡಿದ್ದಾರೆ ಅನಿಸುತ್ತೆ. ಯಾರಾದರೂ ಫ್ರೀ ಇದ್ದರೆ ಒಂದು ಭಾಳ ಅದ್ಭುತವಾದ ಒಂದು ಪ್ರೊಡಕ್ಷನ್ ಇದೆ 6:30ಗೆ, ಮಂಟೇಶ್ ಸ್ವಾಮಿ. ಇದು ಭಾಳ ಫ್ಯಾಂಟಾಸ್ಟಿಕ್ ಪ್ರೊಡಕ್ಷನ್. ಸಾಧ್ಯ ಆದರೆ ನೋಡಿ, ಅಥವಾ ಬೆಂಗಳೂರಿಗೆ ಬಂದಾಗ ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.